ಅಂತಂದ್ರೆ ಯಾರಿಗ್ ತಾನೇ ಇಷ್ಟ ಇಲ್ಲ ಹೇಳಿ. ಪ್ರಾಣಿಗಳು ತೋರಿಸುವ ಪ್ರೀತಿಗೆ ಸರಿಸಾಟಿನೇ ಇಲ್ಲ. ನಾವು ಎಷ್ಟು ಪ್ರೀತಿ ತೋರಿಸ್ತೇವೋ ಅದಕ್ಕಿಂತ 10 ಪಟ್ಟು ಪ್ರೀತಿಯನ್ನ ಪ್ರಾಣಿಗಳು ನಮಗೆ ನೀಡುತ್ತವೆ. ಆದ್ರೆ ಪ್ರಾಣಿಗಳು ಪ್ರೀತಿ ತೋರಿಸುತ್ತವೆ ಅನ್ನೋದು ಎಷ್ಟು ಸತ್ಯನೋ ಅವುಗಳಿಂದ ನಮ್ಮ ಪ್ರಾಣಕ್ಕೆ ಅಪಾಯ ಅನ್ನೋದು ಕೂಡ ಅಷ್ಟೇ ಸತ್ಯ. ಹೌದು, ಪ್ರೀತಿಯಿಂದ ಸಾಕಿದ್ದ ನಾಯಿಯ ಉಗುರು ತಗುಲಿದ್ದನ್ನ ಗಂಭೀರವಾಗಿ ತೆಗೆದುಕೊಳ್ಳದೆ ಒಬ್ಬ ಪೊಲೀಸ್ ಅಧಿಕಾರಿ ಪ್ರಾಣವನ್ನ ಕಳೆದುಕೊಂಡಂತಹ ದುರಂತ ಘಟನೆ ಅಹಮದಾಬಾದ್ನಲ್ಲಿ ನಡೆದಿದೆ. ಸಿಟಿ ಕಂಟ್ರೋಲ್ ರೂಮ್ನಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಂತಹ ಇನ್ಸ್ಪೆಕ್ಟರ್ ವನರಾಜ್ ಮಂಜರಿಯಾ ಅವರು ತಮ್ಮದೇ ಆದ ಜರ್ಮನ್ ಶೆಫರ್ಡ್ ನಾಯಿಯ ಉಗುರು ತಗುಲಿದ್ದಕ್ಕೆ ರೇಬಿಸ್ ರೋಗ ಬಂದು ಮೃತಪಟ್ಟಿದ್ದಾರೆ. ವನರಾಜ್ ಮಂಜರಿಯಾ ಅವರು ತಮ್ಮ ಜರ್ಮನ್ ಶೆಫರ್ಡ್ ನಾಯಿಯನ್ನ ಪ್ರೀತಿಯಿಂದ ಸಾಕ್ತಾ ಇದ್ರು. ದಿನನಿತ್ಯವೂ ಕೂಡ ಅದರೊಂದಿಗೆ ವಾಕಿಂಗ್ ಹೋಗ್ತಾ ಇದ್ರು, ಮತ್ತೆ ಅದನ್ನು ಕೂಡ ಜೊತೆಗೆ ಕರೆದುಕೊಂಡು ಹೋಗೋದು ಇದೆಲ್ಲವನ್ನ ಕೂಡ ಮಾಡ್ತಾ ಇದ್ರು. ಇದು ಅವರ ದಿನಚರಿಯಾಗಿತ್ತು. ಒಂದು ದಿನ ಈ ರೊಟೀನ್ ವಾಕಿಂಗ್ ಸಮಯದಲ್ಲಿ ನಾಯಿಯ ಉಗುರು ಅಕಸ್ಮಾತ್ ಆಗಿ ಅವರ ಕೈಗೆ ತಗುಲಿದೆ. ಆದ್ರೆ ಉಗುರು ತಗುಲಿದ್ದು ಸಾಮಾನ್ಯ ಅಲ್ವಾ, ಗಾಯ ಅಂತ ಹೇಳ್ಕೊಂಡು ಭಾವಿಸಿದಂತಹ ವನರಾಜ್ ಅವರು ಆ ಗಾಯಕ್ಕೆ ಯಾವುದೇ ರೀತಿಯಾದಂತಹ ವೈದ್ಯಕೀಯ ಚಿಕಿತ್ಸೆಯನ್ನ ತೆಗೆದುಕೊಳ್ಳಿಲ್ಲ. ಗಾಯವನ್ನ ಸಾಬೂನು ಮತ್ತು ನೀರಿನಿಂದ ಸರಳವಾಗಿ ತೊಳೆದು ಕೈ ತೊಳ್ಕೊಂಡ್ಬಿಟ್ಟಿದ್ರು. ಬಟ್ ಆದ್ರೆ ಕೆಲವು ದಿನಗಳ ನಂತರ ವನರಾಜ್ ಅವರ ವರ್ತನೆಯಲ್ಲಿ ಭಾರಿ ಬದಲಾವಣೆಗಳು ಕಾಣಿಸಿಕೊಳ್ಳುವುದಕ್ಕೆ ಆರಂಭ ಆಯಿತು. ರೇಬಿಸ್ ವೈರಸ್ ನರಮಂಡಲವನ್ನ ಆಕ್ರಮಿಸಿದಾಗ ಉಂಟಾಗುವ ಲಕ್ಷಣಗಳಾದ ಚಿತ್ತಭ್ರಮೆ, ಅಸಹಜ ವರ್ತನೆ, ನೀರನ್ನ ನೋಡಿ ಭಯ ಪಡೋದು ಮೊದಲಾದವು ಕಾಣಿಸಿಕೊಂಡ್ವು. ಈ ಗಂಭೀರ ಸ್ಥಿತಿಯ ನಡುವೆ ಅವರನ್ನ ಅಹಮದಾಬಾದ್ನ ಕೆಡಿ ಆಸ್ಪತ್ರೆಗೆ ದಾಖಲು ಮಾಡಲಾಯಿತು. ವೈದ್ಯರು ರೇಬಿಸ್ ರೋಗವನ್ನ ದೃಢಪಡಿಸಿದ್ರು. ಆನಂತರ ತುರ್ತು ಚಿಕಿತ್ಸೆಯನ್ನ ನೀಡೋದಕ್ಕೆ ಆರಂಭ ಮಾಡಿದ್ರು. ರೇಬಿಸ್ ಲಕ್ಷಣಗಳು ಪ್ರಕಟವಾದ ನಂತರ ಚಿಕಿತ್ಸೆ ನೀಡಿದ್ರೂ ಸಾಮಾನ್ಯವಾಗಿ ರೋಗಿಯನ್ನ ಕಾಪಾಡೋದು ಕಷ್ಟ. ದುರಾದೃಷ್ಟವಶಾತ್ ಇನ್ಸ್ಪೆಕ್ಟರ್ ವನರಾಜ್ ಮಂಜರಿಯಾ ಅವರಿಗೂ ನೀಡಿದಂತಹ ಚಿಕಿತ್ಸೆಯೂ ಕೂಡ ಫಲಕಾರಿಯಾಗಲಿಲ್ಲ. 2 ವಾರಗಳ ಕಾಲ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದ ನಂತರ ಅವರು ಪ್ರಾಣ ಬಿಟ್ಟಿದ್ದಾರೆ.